ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಬಹುದಿನದ ನಿರೀಕ್ಷೆಯಂತೆ ರಾಜ್ಯ ಸರ್ಕಾರದ ಆದೇಶ ಮಾಡಿದರೆ ಫ್ರೀ ಬಸ್ ಪಾಸ್ ಕೊಡೋಕ್ಕೆ ನಾವು ಅದನ್ನು ಸ್ವಾಗತ ಮಾಡ್ತಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಪರನೇ ಒಂದು ನಿಲ್ಲುವ ಇರಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಸ್ಸಿನ ಸಮಸ್ಯೆ ಮೂಲತಃ ಏನಾಗ್ತಿದೆ ಅಂದರೆ ಈ ಹಳ್ಳಿಗಳಿಂದ ಪ್ರದೇಶ ಬರೋ ವಿದ್ಯಾರ್ಥಿಗಳಿಗೆ ಟೈಮ್ ಟು ಟೈಮ್ ಬಸ್ ಇಲ್ಲ. ಫ್ರೀ ಬಸ್ ಪಾಸ್ ಕೊಟ್ಟಿರೋದು ಒಳ್ಳೆ ವಿಷಯನೇ, ಆದರೆ ಟೈಮ್ ಟು ಟೈಮ್ ಬಸ್ ಇಲ್ಲದ ಕಾರಣ ಇವಾಗ ಎಕ್ಸಾಮ್ ಟೈಮ್ ಬೇರೆ ತುಂಬ ಸಮಸ್ಯೆ ಆಗ್ತಿದೆ. ಆದಷ್ಟು ಬೇಗ ಬಸ್ಗಳನ್ನು ತುಂಬ ಹೆಚ್ಚು ಬಸ್ಸು ಬಿಡೋ ಮುಖಾಂತರ ಈ ಸರ್ಕಾರನ ಹೆಚ್ಚು ಗಮನ ಕೊಟ್ಟು ಈ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ ಕೊಡಬೇಕಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಿದೆ. ವಿದ್ಯಾರ್ಥಿ ಪರಿಷತ್ ಮೊದಲು ಧ್ವನಿ ಎತ್ತಿತ್ತು, ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಕೊಡಬೇಕು ಅಂತ ಹೇಳಿ. ಹೌದು, ಈಗ ಅದಕ್ಕೆ ಫಲ ಸಿಕ್ಕಿದೆ ಅನ್ಸುತ್ತೆ. ನಾವು ತುಂಬ ಹಲವಾರು ಸ್ಟ್ರೈಕ್ ಎಲ್ಲ ಮಾಡಿದ್ವಿ ಇದ್ರ ಬಗ್ಗೆನೇ. ಆದರೆ ನಮಗೆ ಸಮಸ್ಯೆ ಏನಾಗ್ತಿತ್ತು ಅಂದರೆ ಬಸ್ಸು ಫ್ರೀ ಬಸ್ ಪಾಸ್ ಇದು ಒಳ್ಳೆಯದೇ, ಆದರೆ ಬಸ್ಸೇ ಇರಲಿಲ್ಲ. ಬಸ್ಸು ಓಡಾಡೋಕ್ಕಿಂತ ಜಾಸ್ತಿ ಬಸ್ ಹಾಳಾಗಿ ನಿಂತಿದ್ದೇ ಜಾಸ್ತಿ ಆಗಿದ್ದಾವೆ. ಅದೊಂದು ತುಂಬ ಖಂಡನೀಯ ವಿಷಯವಾಗಿತ್ತು. ಇವಾಗ ಅವರು ಏನು ವಿದ್ಯಾರ್ಥಿಗಳಿಗೆ ಒಂದು ಫ್ರೀ ಬಸ್ ಕೊಟ್ಟರೆ ತುಂಬ ಅನುಕೂಲ ಆಗಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅದನ್ನು ಸ್ವಾಗತ ಮಾಡ್ತಿದ್ದೀವಿ. ಅದನ್ನು ಬಸ್ ಕೊಡಬೇಕು ಅಂತ. ಹೌದು, ಬಸ್ ಜಾಸ್ತಿ ಬೇಕಂತ ನಾವು ಆಗ್ರಹ ಮಾಡ್ತಿದ್ವಿ. ಯಾಕಂದರೆ ಬಸ್ಸಿನ ಸಮಸ್ಯೆ ತುಂಬ ಆಗ್ತಿದೆಯಲ್ಲ. ಎಲ್ಲ ಬಸ್ಗಳು ಪ್ರತಿದಿನ ಇವಾಗ ಶೃಂಗೇರಿಯಿಂದ ಚಿಕ್ಕಮಗಳೂರು ಇರ್ಬೋದು, ಕಡೂರು ಕಡೆ, ಹಾಗೆಯೇ ಮೂಡಿಗೆರೆ ಕಡೆ ಬಸ್ ತುಂಬಗಳು ಎಲ್ಲ ಹಾಳಾಗಿ ನಿಂತಿದ್ದಾವೆ. ವಿದ್ಯಾರ್ಥಿಗಳಿಗೆ ಓಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಯಾವುದೇ ರೀತಿ ಅವರಿಗೆ ಎಷ್ಟೇ ನಾವು ಸ್ಟ್ರೈಕ್ ಮಾಡಿರೋ ಜಿಲ್ಲಾಡಳಿತಕ್ಕೆ ಮನವಿ ಏನೇ ಕೊಟ್ಟರು ಕೂಡ ಏನೂ ಸ್ಪಂದನೆ ಆಗ್ತಿಲ್ಲ, ಏನೂ ಆಗ್ತಿರಲ್ಲ. ನಿನ್ನೆ ಏನೋ ಒಂದು ಸರ್ಕಾರದ ಹೊಸ ಆದೇಶದಿಂದ ಮುಂದಿನ ದಿನಗಳೇ ನಮಗೆ ಇನ್ನೂ ಹೆಚ್ಚು ಅನುಕೂಲ ಆಗೋ ರೀತಿ ಆಗುತ್ತಂತ ನಾವು ಆಶಿಸ್ತಿದ್ವಿ.